ಗುಳೆ ಹೋಲಕ್ಕೆ ಶುರು ಮಾಡ್ಯಾರ. ಕೆಲಸ ಎಲ್ಲ ವರ್ಷನಾಗ ಒಂದು 2 ತಿಂಗಳು ಮಾತ್ರ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಸಿಗ್ತದೆ, ಬಾಕಿ 10 ತಿಂಗಳು ಖಾಲಿನೇ ಇರ್ತಾರೆ ಕೂಲಿಕರು. ಅದಕ್ಕೆ ಎಲ್ಲಿಂದಲೇ ಗ್ರಾಮೀಣ ಪ್ರದೇಶದಲ್ಲಿ ಕನಿಷ್ಠ 200 ದಿನ ಕೆಲಸ ಕೊಡಲಿ, 700 ರೂಪಾಯಿ ಕೂಲಿ ಕೊಡ್ರಿ. ಈಗ ಕೊಡ್ತಕ್ಕಂಥ ಕೂಲಿ 350 ರೂಪಾಯಿ, ಅದಕ್ಕೂ ಸಾಲಲ್ಲ, ಎಲ್ಲ ರೇಟ್ಗಳು ಹೆಚ್ಚಾಗ್ಯಾವ. ಹೀಗಾಗಿ 700 ರೂಪಾಯಿ ಕೂಲಿ ನಿಗದಿ ಮಾಡಬೇಕಂತೇಳಿ ಈ ಒಂದು ಹೋರಾಟ ಮೂಲಕ ನಾವು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೇವೆ. ಹೊಸ ಕಾಯ್ದೆ ಅಂತಂದಿರಿ, ಅದು ರದ್ದು ಮಾಡಿರಿ. ಹಿಂದಿಂದೇನು ಕಾಯ್ದೆ ಇತ್ತು 2005-6ರಲ್ಲಿ, ಯಾವಾಗ ಈಗ ಎಡ ಪಕ್ಷಗಳ ಸರ್ಕಾರ ಎಲ್ಲರೂ ನಾವು ಎಡ ಪಕ್ಷವರು ಕಾಂಗ್ರೆಸ್ ಸರ್ಕಾರಕ್ಕೆ ಮನಮೋಹನ್ ಸಿಂಗ್ ಸರ್ಕಾರಕ್ಕೆ ಬೆಂಬಲ ಮಾಡಿದಾಗ ಇದೇ ಷರತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿ ಇಡೀ ದೇಶದಲ್ಲಿ ಜಾರಿ ಮಾಡಬೇಕಂತ ನಮ್ಮದು CPM ಪಕ್ಷದ ಒತ್ತಾಯ ಇತ್ತು. ಆ ಒತ್ತಾಯ ಮೇರೆಗೆ ಇವತ್ತದು ಇಲ್ಲಿವರೆಗೂ ಕೂಡ 20 ವರ್ಷ ಆದರೂ ಕೂಡ ಈ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿ ಸಮರ್ಪಕವಾಗಿ ನಡೆದ ಎಲ್ಲ ರೈತರು ಒಳಗೊಳ್ಳದ ಕೆಲಸನೂ ಕೂಡ ಒಳ್ಳೆಯ ಬದು ನಿರ್ಮಾಣ ಇರ್ಬೋದು, ಗಿಡ ಹಚ್ಚೋದಿರ್ಬೋದು, ಕೃಷಿ ಹೊಂಡ ಇರ್ಬೋದು, ತಡೆಗೋಡೆಗಳು, ಭಾಳಷ್ಟು ಕೆಲಸ ಅಭಿವೃದ್ಧಿ ಆಗ್ಯಾವ. ಕೋಟ್ಯಾಂತರ ರೂಪಾಯಿ ಇವತ್ತು ಗ್ರಾಮೀಣ ಪ್ರದೇಶಕ್ಕೆ ಬಂದ ಸರ್ಕಾರ. ಆದರೆ ಈ ಸರ್ಕಾರ, ಕೇಂದ್ರ ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರ ಈ ಯೋಜನೆಯನ್ನು ದಿವಾಳಿ ಮಾಡಬೇಕನ್ಸುತ್ತಿದೆ. ಇದ್ದಂಥ ಕೆಲಸನೂ ಕೊಡಲ್ಲ. ಅದು ಅಲ್ಲಿ ಸೈಡ್ ಮೇಲೆ ಕೆಲಸ ನೀಡಲಿ, ಅವರು ಫೇಸ್ ಫೋಟೋ ತೆಗೆದು ಆ ಫೇಸ್ ಬಂದಾಗೆ ಏನೋ ಅದು ಹಾಜರಿ ಹೋಗ್ತದೆ ಅಂಥವೆಲ್ಲ ಮಾಡ್ಯಾರ ಅಲ್ಲಿ. ಅದಕ್ಕೆ ನಾವು ಹೇಳ್ತೇವೆ, ಅದೇನಿಲ್ಲ, ಹಿಂದಿನಂತೆ ಏನಿತ್ತು ಅದೇ ಉದ್ಯೋಗ ಖಾತ್ರಿ ಯೋಜನೆ ಜಾರಿ ಮಾಡಬೇಕು. ಕೇಂದ್ರ ಸರ್ಕಾರ ಈಗಾಗಲೇ ಏನು ಹೊಸ ಕಾಯ್ದೆ ತಂದು ಅದು ರದ್ದು ಮಾಡಬೇಕಂತ ಇವತ್ತು ರಾಷ್ಟ್ರ ವ್ಯಾಪ್ತಿ CPM ಪಕ್ಷ ಒಂದು ಕರೆ ಕೊಟ್ಟದ. ಅದರ ಅಂಗವಾಗಿ ನಾವು ಗುಲ್ಬರ್ಗದಲ್ಲಿ ಕೂಡ ಆ ಕಾಯ್ದೆ ವಿರೋಧಿಸಿ ಇವತ್ತು ನಾವು ಮಾನ್ಯ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ. ಕೂಡಲೇ ಕೇಂದ್ರ ಸರ್ಕಾರ ಇದನ್ನು ಅರಿತು ಈ ಕಾಯ್ದೆಯನ್ನು ವಾಪಸ್ ರದ್ದುಪಡಿಸಬೇಕು ಅಂತೇಳಿ ಈ ಹೋರಾಟ ಮೂಲಕ ಇವತ್ತು ಮಾಡಲಿಲ್ಲ ಅಂದರೆ ಏನು ಮಾಡ್ತೀರಂತ ಸರ್? ಮಾಡಲಿಲ್ಲ ಅಂದರೆ ಮತ್ತೆ ಇಡೀ ದೇಶವ್ಯಾಪ್ತಿ CPM ಪಕ್ಷ ಎಲ್ಲ ಕಡೆಯೂ ಕೂಡ ಇಡೀ ರಾಷ್ಟ್ರವ್ಯಾಪ್ತಿ ಹೋರಾಟ ನಡೀತದೆ. ಎಲ್ಲೋ ಒಂದು ಜಿಲ್ಲೆ ಅಲ್ಲ, ಇಡೀ ರಾಷ್ಟ್ರವ್ಯಾಪ್ತಿ ಹೋರಾಟ ಮಾಡ್ತೀವಿ. ಅದು ಕಾಂಗ್ರೆಸ್ ಅವ್ರನ್ನೂ ಕೂಡ ಅದಕ್ಕೆ ಬೆಂಬಲ ಮಾಡ್ಯಾರ. ಆದರೆ ಇವ್ರದೇ ಸರ್ಕಾರ ಅದ, ಇವ್ರು ಹೇಳ್ಯಾರ ಅದು ಉದ್ಯೋಗ ಖಾತ್ರಿ ಸಂಬಂಧಪಟ್ಟಂಗೆ ನಾವು ಕೂಡ ಹೋರಾಟ ಮಾಡ್ತೀವಿ ಅಂತ ಕಾಂಗ್ರೆಸ್ದವ್ರು ಕರೆ ಕೊಟ್ಟಾರೆ. ಆದರೆ ಅವ್ರಿಗೇನು ಮಾಡೋರಲ್ಲ, ಅಲ್ಲಿ ಆ ಕೂಲಿಕಾರರು ಅವರಿಗೆ ಅದು ಉಳಿಬೇಕು ಯೋಜನೆ ಅಂತ ನಾವು ಅಂತೀವಿ, ಕಾಂಗ್ರೆಸ್ದವ್ರಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವು ತಂದಿದ್ದೆವು. ಆದರೆ ಕಾಂಗ್ರೆಸ್ದವ್ರನ್ನೂ ಕೂಡ ಚಳವಳಿಗೆ ಇಡೀಲಿ, ಹೋರಾಟ ಮಾಡಲಿ. ಅವ್ರದ್ದೇ ಸರ್ಕಾರ ಅದು ಯಾಕೆ ಮಾಡಬಾರ್ದು? ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಬರೀ ಪ್ರೆಸ್ ಮೀಟ್ ಮಾಡತ್ತಾರೆ, ನಾವು ಈ ಕಾಯ್ದೆ ವಿರುದ್ಧ ಮಾಡ್ತೀವಿ. ಹೋರಾಟ ಪ್ರೆಸ್ ಮೀಟ್ ಮಾಡೋದು ಬೇಡ, ನಿಜವಾಗಿ ಖರ್ಗೆ ಸಾಹೇಬ್ಗೆ ಹಿಡ್ಕೊಂಡು ಎಲ್ಲರೂ ಚಳವಳಿಗೆ ಇಳೀಲಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಹಿಡ್ಕೊಂಡು ಇಳೀಲಿ. ಸಿದ್ದರಾಮಯ್ಯ ಅವರು ಕೇಂದ್ರ ಮೋದಿ ಬಳಿ ಹೋಗಿ ನಾವು ಮನವಿ ಕೊಟ್ಟು ಬಂದೀನಿ ಅಂತ ಸಿದ್ದರಾಮಯ್ಯ ಹೇಳತ್ತಲ್ಲ, ಮನವಿ ಕೊಡೋದಲ್ಲ. ಇಡೀ ಕರ್ನಾಟಕ ರಾಜ್ಯ ತುಂಬ ಕಾಂಗ್ರೆಸ್ ಸರ್ಕಾರ ಇವತ್ತು ಒತ್ತಾಯ ಮಾಡಬೇಕು ಅಂತೇಳಿ ಆ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಈ ಹೋರಾಟ ಮೂಲಕ ಒತ್ತಾಯ ಮಾಡ್ತಾರೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಭೀಮಶೆಟ್ಟಿ ಎಂಪಳ್ಳಿ ಅಂತೇಳಿ, CPM ಪಕ್ಷದ ಕಾರ್ಯದರ್ಶಿ ಮಂಡಳಿ ಸದಸ್ಯ.